ನವೆಂಬರ್ 20ರಂದು ಕಾರ್ತಿಕೋತ್ಸವ. ಲಕ್ಷ್ಮೇಶ್ವರ ಇತಿಹಾಸ ಪ್ರಸಿದ್ಧ ಗಡ್ಡಯ್ಯ ಸ್ವಾಮಿಗಳ ಗದ್ದುಗೆ ಕಾರ್ತಿಕೋತ್ಸವ ಸಮಾರಂಭ ಇದೇ ನವೆಂಬರ್ 20ರಂದು ಸಂಜೆ 7ಕ್ಕೆ ಜರುಗಲಿದೆ. ಈ ಕುರಿತು ಮಂಗಳವಾರ ಗಡ್ಡದೇವರ ಮಠದಲ್ಲಿ ಜರುಗಿದ ಪೂರ್ವಭಾವಿ ಸಭೆಯಲ್ಲಿ ಗಡ್ಡಯ್ಯ ಸ್ವಾಮಿಗಳ ವಂಶಸ್ಥರು ಹಾಗೂ ಮಾಜಿ ಶಾಸಕರಾದ GS ಗಡ್ಡದೇವರ ಮಠರು ಮಾಹಿತಿ ನೀಡಿದರು. ಮುಕ್ತಿಬಂಧ ಶ್ರೀಗಳು, ಕರೇವಾಡಿ ಮಠ ಶ್ರೀಗಳು ಸಾನ್ನಿಧ್ಯ ವಹಿಸಿಕೊಳ್ಳುವರು. ಬೆಳಗಾವಿ ಬಿಟ್ಸ್ ಕಲಾ ತಂಡ, ಹರ್ಲಾಪುರ ಶಾಂಬ ಹಿರೇಮಠರ ಕಲಾ ತಂಡಗಳಿಂದ ಮನರಂಜನೆ ಕಾರ್ಯಕ್ರಮ ನಡೆಯುವುದು. ಸಮಾರಂಭಕ್ಕೆ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ, ಮಾಜಿ ಶಾಸಕರಾದ JM ಮಹಂತ ಶೆಟ್ಟರ್, ರಾಮಣ್ಣ ಲಮಾಣಿ, ರಾಮಕೃಷ್ಣ ದೊಡ್ಮನಿ, ಸುಜಾತ ದೊಡ್ಮನಿ ಸೇರಿದಂತೆ ಮತ್ತಿತರರು ಆಗಮಿಸುವರು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬಸವರಾಜ ಬೆಂಡಿಗೇರಿ, ಚಮ್ಮಣ್ಣ ಬಾಳೆಕಾಯಿ, ಸುಭಾಷ್ ಸೋದನವರ, ಸೋಮನಗೌಡ ಪಾಟೀಲ, ಶಂಕರಗೌಡ ಪಾಟೀಲ, ಅಂಬರೀಶ್ ತೆಂಬದಮನಿ, ಈರಣ್ಣ ಅಂಕಲಕೋಟಿ, MK ಕಳ್ಳಿಮಠ, ಕೊಟ್ರಪ್ಪ ಮುಳಗುಂದ, ಆನಂದ ಲಿಂಗಶೆಟ್ಟಿ, ಶಿವಾನಂದ ಲಿಂಗಶೆಟ್ಟಿ, ಶಿವಯೋಗಿ ಗಡ್ಡದೇವರ ಮಠ, ವೆಂಕಟೇಶ್ ಮಾತಾಡೆ, ಗುರುರಾಜ್ ಕೂಸ್ತೂರು ಮಠ, ಪಂಚಯ್ಯ ಕೂಸ್ತೂರು ಮಠ, ಮಲ್ಲನಗೌಡ ಪಾಟೀಲ, ಮಲ್ಲಯ್ಯ ಭಕ್ತಿಮಠ, ಶಿವಜೋಗಪ್ಪ ಚಂದ್ರಗಿ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ನಾಗರಾಜ್ ಹಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಕಾರ್ತಿಕೋತ್ಸವ ಸಮಾರಂಭ 20ನೇ ತಾರೀಕಿನಂದು ಗುರುವಾರ ದಿವಸ ನಡೆಯುವುದರ ಪೂರ್ವಭಾವಿಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿ ನಮ್ಮ ಸೇವಾ ಕಾರ್ಯವನ್ನು ಕೈಗೊಂಡು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲೂ ಕೂಡ ಪ್ರಾರ್ಥಿಸಿ ಧನ್ಯವಾದ ಮಾಡಿ. ಸಮಸ್ತ ಸದ್ಭಕ್ತ ಮಂಡಳಿಯಲ್ಲಿ ಸವಿನಯ ಪ್ರಾರ್ಥನೆ. ಪ್ರತಿ ವರ್ಷದ ಪರಂಪರಾನ್ವಿತವಾಗಿ ನಡೆದು ಬಂದಂಥ ಶ್ರೀಗಡ್ಡದೇವರ ಮಠದ ಕಾರ್ತಿಕೋತ್ಸವ ಕಾರ್ಯಕ್ರಮ ಈ ವರ್ಷವೂ ಸಹಿತ 20ನೇ ತಾರೀಕು ಅಂದರೆ ನಾಳೆ ಗುರುವಾರ ದಿವಸ ನಡೆಯುವಂಥ ಕಾರ್ಯಕ್ರಮದಲ್ಲಿ ಸಮಸ್ತ ಭಕ್ತ ಮಂಡಳಿಯರು ಭಾಗವಹಿಸಿ ಈ ಕಾರ್ತಿಕೋತ್ಸವ ಕಾರ್ಯಕ್ರಮವನ್ನು ಅದು ಭಾಳ ವಿಶೇಷವಾಗಿ ಸಾನ್ನಿಧ್ಯ ವಹಿಸಿದಂಥ ಶ್ರೀ ಕ್ಷೇತ್ರ ಮುಕ್ತಿಮಂದಿರದ ಧರ್ಮದರ್ಶಿಗಳಾದಂಥ ವಿಮಲವೀರಕ ಮುಕ್ತಿಮಂದಿರ ಸಾನ್ನಿಧ್ಯದಲ್ಲಿ ನಡೆಯುವುದು. ಅದಕ್ಕೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಈ ಮೂಲಕ ನಾನು ಬೇಡಿಕೊಳ್ತೀನಿ.